ನಾನು ಸಾಮ್ರಾಟ್. 18 ವರ್ಷದ ಹಿಂದೆ 5 ವರ್ಷದ ಪುಟ್ಟ ಹುಡುಗನಾಗಿದ್ದಾಗ ಬೆಂಗಳೂರಿನ ಕಲಾಸಿಪಾಳ್ಯದ ಗಲ್ಲಿಯೊಂದರಲ್ಲಿ ನನ್ನ ಕಣ್ಣು ಮುಂದೆಯೇ ನನ್ನ ತಂದೆ ಸಂಜಯನನ್ನ ಗುಂಡಿಕ್ಕಿ ಕೊಲ್ಲೋದನ್ನ ನೋಡಿದ್ದೆ. ಆ ರಾತ್ರಿಯ ದೃಶ್ಯ ಇವತ್ತಿಗೂ ನನ್ನ ಕಣ್ಣಲ್ಲಿ ಹಸಿರಾಗಿದೆ. ಸಾಯುವ ಮುನ್ನ ನನ್ನ ತಂದೆ ಅವರ ಕೈಲಿದ್ದ ಹಸಿರು ಹರಳಿನ ಉಂಗುರವನ್ನ ನನ್ನ ಬೆರಳಿಗೆ ತೊಡಿಸಿ, ಟೈಗರ್ ಓಡು, ಫಾಸ್ಟ್ ಆಗಿ ಓಡು, ಇವರು ನಿನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಕಿರ್ಚಿ, ಈ ಬದ್ಮಾಶ್ ಮುಖ ನೆನ್ಪಿಟ್ಕೋ, ನೀನೇ ಇವನನ್ನ ಹೊಡಿಬೇಕು ಅಂತ ಹೇಳಿ ಪ್ರಾಣ ಬಿಟ್ಟಿದ್ರು. ಆ ದಿನದಿಂದ ಟೈಗರ್ ಅನ್ನೋ ಹೆಸರು ನನ್ನೊಳಗೆ ಸಮಾಧಿಯಾಗಿತ್ತು. ಅಪ್ಪನ ಸಾವಿನ ನಂತರ ಸುಮನಹಳ್ಳಿಯ ಅನಾಥಾಶ್ರಮವೇ ನನ್ನ ಮನೆಯಾಗಿತ್ತು. ಗವರ್ಮೆಂಟ್ ಸ್ಕೂಲ್, ಕಾಲೇಜ್ನಲ್ಲಿ ಓದಿದ ನಾನು ಎಷ್ಟೇ ಹುಡುಕಿದ್ರು ಕೆಲಸ ಸಿಗದೆ ಇದ್ದಾಗ ಡೆಲಿವರಿ ಬಾಯ್ ವೃತ್ತಿಯನ್ನ ಹಿಡಿಲೇಬೇಕಾಯ್ತು. ಇನ್ನು ಜೀವನದ ಗುರಿ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ವೈಭವಿಗೋಸ್ಕರ ಒಂದು ಸಣ್ಣ ಮನೆ ಕಟ್ಟಬೇಕು, ಅಲ್ಲೇ ಅವಳನ್ನ ರಾಣಿಯಂತೆ ನೋಡ್ಕೊಳ್ಬೇಕು. ಅವತ್ತು ವೈಭವಿಯ ಬರ್ತ್ಡೇ ಇತ್ತು. ಸೊ ನಾನು ವೈಭವಿಯ ಫೇವರೆಟ್ ಫ್ಲೇವರ್ ನ ಒಂದು ಕೇಕ್ ಪೀಸ್ ತಗೊಂಡು ಅವಳ ಮನೆಗೆ ಹೋದೆ. ಆದ್ರೆ ಅಲ್ಲಿ ಆಲ್ರೆಡಿ ವೈಭವಿ ಜಗನ್ ಅನ್ನೋ ರಿಚ್ ಹುಡುಗನ್ ಜೊತೆ ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ಲು. ಅದನ್ನ ನೋಡಿದ ನನ್ನ ಎದೆ ಒಡೆದೋಯ್ತು. ನಾನು ಕೋಪದಲ್ಲಿ, ನಿನಗೋಸ್ಕರ ನಾನು ಬೀದಿ ಬೀದಿ ಅಲ್ದು ಕಷ್ಟ ಪಡ್ತಿದ್ದೀನಿ, ಹಿಂಗ ಮಾಡೋಕೆ ನಿನಗೆ ನಾಚಿಕೆ ಆಗಲ್ವೋ ವೈಭವಿ ಅಂತ ಪ್ರಶ್ನೆ ಮಾಡಿದಾಗ ವೈಭವಿ ಅವಳ ಚಪ್ಪಲಿಯನ್ನ ಕೈಯಲ್ಲಿ ಹಿಡಿದು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ನೀನ್ ಯಾರೋ ಲೋಫರ್, ಗೆಟ್ ಔಟ್, ನಾನು ಇವನ ಜೊತೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ನನ್ನನ್ನ ಮನೆಯಿಂದ ಆಚೆ ದಬ್ಬಿಟ್ಟಾಗ ನನಗಂತೂ ಆಕಾಶನೇ ಕಳಚಿ ತಲೆ ಮೇಲೆ ಬೀಳ್ತಿದ್ಯೇನೋ ಅನಿಸ್ಬಿಡ್ತು. ಅದೇ ಬೇಸರದಲ್ಲಿ ಕಂಠಪೂರ್ತಿ ಕುಡ್ದು ನಾಗರಭಾವಿ ಮೇನ್ ರೋಡ್ ನಲ್ಲಿ ಬಿದ್ದೋಗಿದ್ದೆ. ಇತ್ತ ಸಾನ್ಯಾ ಕೊಂಡದ ಮನೆತನದ ಕುಡಿ, ಸಾವಿರಾರು ಕೋಟಿ ಸಾಮ್ರಾಜ್ಯದ ವಾರಸುದಾರೆ. ಅವಳ ತಾತ ಶ್ರೀಕಂಠದತ್ತರ ಮುದ್ದಿನ ಮೊಮ್ಮಗಳು. ಬಿಸ್ನೆಸ್ ನಲ್ಲಿ ಅಣ್ಣ ಸೂರಜ್ಗಿಂತಲೂ ಚಾಣಾಕ್ಷೆ. ಅವಳ ಒಂದು ನಿರ್ಧಾರ ಕಂಪನಿಯ ದಿಕ್ಕನ್ನೇ ಬದಲಿಸಬಲ್ಲದಾಗಿತ್ತು. ಆದ್ರೆ ಇದೇ ಅವಳ ಪಾಲಿಗೆ ಶಾಪವಾಗಿತ್ತು. ತನ್ನನ್ನ ಮೀರಿ ತಂಗಿ ಬೆಳೆತಿರೋದನ್ನ ಸಹಿಸಲಾಗದ ಅಣ್ಣ ಸೂರಜ್ ಅವಳನ್ನ ಮಟ್ಟ ಹಾಕೋಕೆ ಅವಳ ಹೆಸರಿಗೆ ಕಳಂಕ ತರಲು ಒಂದು ಕೆಟ್ಟ ಸಂಚು ರೂಪಿಸಿದ್ದ. ಬೆಳಿಗ್ಗೆ ಗಾಬರಿಯಲ್ಲಿ ನಾನು ಎತ್ಕೂಡ್ಲೆ ಸಾನ್ಯಾಗೂ ಎಚ್ಚರವಾಯ್ತು. ಯಾರೋ ಸ್ಟ್ರೇಂಜರ್ ಅವಳ ಪಕ್ಕ ಕೂತಿರೋದನ್ನ ನೋಡಿ ಅವಳು ಶಾಕ್ ಆಗೋದ್ಲು. ಹೂ ದ ಹೆಲ್ ಆರ್ ಯು? ನೀನ್ ಒಳಗೆ ಹೇಗ್ ಬಂದೆ? ನಿನ್ ಬಟ್ಟೆಯಲ್ಲೋ ರಾಸ್ಕಲ್, ಬಾಯ್ ಬಿಡೋ ಅಂತ ಕಿರ್ಚಿ ನನ್ನ ಕಪಾಳಕ್ಕೆ ಬಾರಿಸಿದ್ಲು. ಆದ್ರೆ ಮರುಕ್ಷಣ ರೂಮ್ ಬಾಗ್ಲು ದಡ್ಡಂತ ಓಪನ್ ಆಯ್ತು. ಒಳಗೆ ಅವಳ ತಾತ ಶ್ರೀಕಂಠದತ್ತರು ಕೋಪದಲ್ಲಿ ಬುಸ್ ಕೊಡ್ತಾ ಎಂಟರ್ ಆದ್ರು. ಅವರ ಹಿಂದೆ ಸೂರಜ್ ಕೂಕವಾಗಿ ನಗ್ತಾ ನಿಂತಿದ್ದ. ಶೇಮಾನ್ಯೋ ಸಾನ್ಯಾ, ಯಾರು ಏನೇ ಅಂದ್ರು ನಾನ್ ಮಾತ್ರ ನೀನು ನಂಬಿದ್ದೆ, ಆದ್ರೆ ನೀನು ಇಷ್ಟು ನೀಚ ಮಟ್ಟಕ್ಕೆ ಇಳಿತೀಯ ಅಂತ ಗೊತ್ತಿರ್ಲಿಲ್ಲ ಅಂತ ಶ್ರೀಕಂಠದತ್ತರು ರೇಗಿದ್ರು. ತಕ್ಷಣ ಸಾನ್ಯಾ, ತಾತ ಪ್ಲೀಸ್ ಟ್ರಸ್ಟ್ ಮೀ, ಇವನು ಯಾರು ಅಂತಾನೂ ನನ್ ಗೊತ್ತಿಲ್ಲ ಅಂತ ಗೋಗರಿತ ಅಳೋ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಮಾತನ್ನ ಅರ್ಧಕ್ಕೆ ತಡೆದ ಶ್ರೀಕಂಠರು, ಶಟ್ ಅಪ್, ನಮ್ಮ ಕುಟುಂಬದ ರೂಲ್ಸ್ ಪ್ರಕಾರ ಇನ್ ಮುಂದೆ ನೀನೇ ನಮ್ಮ ವಂಶದ ಅಳಿಯ, ಇನ್ನು ಚರ್ಚೆ ಬೇಡ ಅಂತ ಹೇಳ್ಬಿಟ್ರು. ಬೆಚ್ಚಿ ಬಿದ್ದ ನಾನು ಮರುಕ್ಷಣ ಏನೋ ಹೇಳಕ್ ಹೋದೆ. ತಕ್ಷಣ ಸೂರಜ್ ಮತ್ತೆ ಅವರ ಗಾರ್ಡ್ಸ್ಗಳು ನನ್ನನ್ನ ಹಿಡ್ಕೊಂಡು ಹಿಗ್ಗಾಮುಗ್ಗ ಬಾರ್ಸೋಕೆ ಶುರು ಮಾಡಿದ್ರು. ಇವತ್ತು ಸಂಜೆ ಡಾನ್ ಅಕ್ರಮ್ ಪಾರ್ಟಿಗೆ ನೀವಿಬ್ರು ಒಟ್ಟಿಗೆ ಹೋಗ್ಬೇಕು ಅಂತ ತಾತ ಆರ್ಡರ್ ಮಾಡಿ ಅಲ್ಲಿಂದ ಹೊರಟೋದ್ರು. ನಮ್ಮಿಬ್ರಿಗೂ ನಮ್ಮ ಲೈಫ್ ನಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥವಾಗ್ಲಿಲ್ಲ. ಆದ್ರೆ ಸಾನ್ಯಾ ದೃಷ್ಟಿಯಲ್ಲಿ ನಾನ್ ಮಾತ್ರ ವಿಲನ್ ಆಗೋದೆ. ಅವತ್ ಸಂಜೆ ನಾನು ಅಂಡರ್ ವರ್ಲ್ಡ್ ಡಾನ್ ಅಕ್ರಮ್ ಪಾರ್ಟಿಗೆ ಇಷ್ಟವಿಲ್ದಿದ್ರು ಸಾನ್ಯಾ ಜೊತೆ ಹೋಗ್ಬೇಕಾಯ್ತು. ಹಳೆ ಬಟ್ಟೆಯೊಂದನ್ನ ಹಾಕೊಂಡ್ ಬಂದ ನನ್ನ ನೋಡಿದ ಸಾನ್ಯಾ ಮುಖ ಸಿಂಡಿಸ್ಕೊಂಡ್ಲು. ಜೊತೆಗೆ ನನ್ನ ಬೆರಳಲ್ಲಿದ್ದ ಹಳೆ ಉಂಗುರವನ್ನ ನೋಡಿ, ಆ ರಿಂಗ್ ಅದೆಷ್ಟು ಹಳೆದು, ಡಿಸ್ಗಸ್ಟಿಂಗ್, ತೆಗೆದು ಬಿಸಾಕು ಅಂದ್ಲು. ಅವಳ ಮಾತು ನನಗೆ ಸಿಟ್ಟರಿಸ್ತು. ಜೀವ ಹೋದ್ರು ಇದ ತೆಗೆಯಲ್ಲ ಅಂತ ನೇರವಾಗಿ ಹೇಳ್ದೆ. ಆದ್ರೆ ಪಾರ್ಟಿಗೆ ವೈಭವಿಯ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಆಗಿದ್ದ ಜಗನ್ ಬಂದಿದ್ದ. ನನ್ನ ಅಲ್ಲಿ ನೋಡಿದ ಕೂಡ್ಲೆ ಅವನ ಪಿತ್ತ ನೆತ್ತಿಗೇರ್ತು. ಅವನು, ಹೇ ಬಾಸ್ಟರ್ಡ್, ನೀನ್ ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲೋ ಸಿಂಗಲ್ ಪೀಸ್ ಕೇಕ್ ಡೆಲಿವರಿ ಮಾಡಕ್ ಬಂದ್ಯಾ ಅಂತ ಎಲ್ಲರ ಮುಂದೆ ಅವಮಾನಿಸ್ತಾ. ನನ್ನ ಲೈಫ್ ಇವತ್ತು ಇಷ್ಟು ಕಾಂಪ್ಲಿಕೇಟ್ ಆಗೋಕೆ ಇವನೇ ಮೇನ್ ರೀಸನ್ ಅಂತ ನನ್ಗಂತೂ ಕೆಟ್ಟ ಕೋಪ ಬಂತು. ಸಿಟ್ಟಲ್ಲಿ ನಾನು ಜಗನ್ ಕತ್ತಿನ ಪಟ್ಟಿಯನ್ನ ಗಟ್ಟಿಯಾಗಿ ಹಿಡಿದೇ ಬಿಟ್ಟೆ. ಇನ್ನೇನ್ ನಮ್ಮ ಮಧ್ಯೆ ಜಗಳ ಶುರು ಆಗ್ಬೇಕು. ಅಷ್ಟರಲ್ಲಿ ಡಾನ್ ಅಕ್ರಮ್ ಆ ಪಾರ್ಟಿಗೆ ಎಂಟ್ರಿ ಕೊಟ್ಟ. ಕೂಡ್ಲೆ ಅವನ ಗಮನ ನಮ್ಮಿಬ್ರ ಮೇಲ್ ಬಿತ್ತು. ಬೀದಿ ಬಿಕಾರಿ ಹಾಗೆ ಬಟ್ಟೆ ಹಾಕೊಂಡ್ ಬಂದಿದ್ದ ನನ್ನ ಡಿಸ್ಗಸ್ಟಿಂಗ್ ಲುಕ್ ನ ನೋಡಿದ್ದ ಅಕ್ರಮ್ ಸೀದಾ ನನ್ ಬಳಿ ಬಂದು, ಯು ಆರ್ ನಾಟ್ ಇನ್ವೈಟೆಡ್ ಹಿಯರ್, ಸೀನ್ ಕ್ರಿಯೇಟ್ ಮಾಡದೆ ಇಲ್ಲಿಂದ ಹೊರಡು ಅಂತ ವಾರ್ನ್ ಮಾಡ್ದ. ಆದ್ರೆ ನಾನು ಮಾತಾಡೋಕೆ ಕೈ ಎತ್ತಾಗ ಅಕ್ರಮ್ ಒಂದು ಕ್ಷಣ ಗಲಿಬಿಲಿ ಆಗೋದ. ನೆಕ್ಸ್ಟ್ ಯಾವ ಪ್ರಶ್ನೆಯನ್ನು ಕೇಳದೆ ನನ್ನ ಕೈ ಹಿಡಿದು ಅವನ ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋದ. ಇದನ್ನ ನೋಡ್ತಿದ್ದ ಸಾನ್ಯಾ ಅಂತೂ, ಅಯ್ಯೋ ಹೋಗಿ ಅಕ್ರಮ್ ಕೈಲಿ ಸಿಕ್ಕಾಕೊಂಡ, ಇನ್ನು ಇವನ ಕತೆ ಅಷ್ಟೇ ಅಂತ ಯೋಚಿಸೋಕೆ ಶುರು ಮಾಡಿದ್ಲು. ಇತ್ತ ಜಗನ್ಗಂತೂ ಹಾಲ್ ಕುಡ್ದಷ್ಟು ಸಂತೋಷವಾಗ್ತಿತ್ತು.
ರೂಮ್ ಹೋದ್ ಕೂಡ್ಲೆ ಡೋರ್ ಲಾಕ್ ಮಾಡಿ ನನ್ ಮಾತಾಡೋ ಮುಂಚೆನೆ ನನ್ ಕೈ ಹಿಡಿದು ಕೈಯಲ್ಲಿದ್ದ ಉಂಗುರವನ್ನ ನೋಡೋಕೆ ಶುರು ಮಾಡ್ದ. ಅದರ ಹಿಂದೆ ಇದ್ದ ಟಿ ಸಿಂಬಲ್ ನೋಡ್ದವನೆ ಹಿಂದೆ ಮುಂದೆ ಯೋಚಿಸದೆ ರಪ್ ಅಂತ ನನ್ನ ಕಾಲಿಗೆ ಬಿದ್ಬಿಟ್ಟ. ಟೈಗರ್, ಫೈನಲಿ ನಮ್ ಟೈಗರ್ ನಮ್ ಸಿಕ್ತಾ. ನಿನ್ನಪ್ಪ ಸಂಜಯ್ ಕಟ್ಟಿದ ಸಾವಿರಾರು ಕೋಟಿಯ ಈ ಮಾಫಿಯಾ ಸಾಮ್ರಾಜ್ಯಕ್ಕೆ ಇವತ್ತಿಂದ ನೀನೇ ಅಧಿಪತಿ ಅಂತ ಹೇಳ್ಬಿಟ್ಟ. ಈ ಮಾತನ್ನ ಕೇಳಿದ ನನ್ಗೆ ನನ್ನ ತಂದೆಯ ಸಾವು ಕಣ್ಮುಂದೆ ಬಂತು. ಮರುಕ್ಷಣನೇ ಅಕ್ರಮ್ ನನ್ನ ಕೈಯನ್ನ ಹಿಡಿದು, ಟೈಗರ್, ನಿನ್ನ ನಿಜವಾದ ಐಡೆಂಟಿಟಿಯನ್ನ ಸರಿಯಾದ ಸಮಯ ಬರೋವರೆಗೂ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಬೇಡ. ಶತ್ರುಗಳು ಎಲ್ಲಾ ಕಡೆ ಇದ್ದಾರೆ. ನೀನು ಸದ್ಯಕ್ಕೆ ಸಾಮ್ರಾಟ್ ಆಗಿಯೇ ಇರ್ಬೇಕು ಅಂತ ಹೇಳಿದಾಗ ನಾನು ಹೂ ಅಂತ ಅಂದು ಸುಮ್ನಾದೆ. ಇಷ್ಟು ವರ್ಷ ನನ್ನ ಮನಸ್ಸಲ್ಲಿ ಕೂತು ಹೋಗಿದ್ದ ತಂದೆಯ ಕಡೆಯ ಆಸೆ ಈಗ ಮೊಳಕೆ ಹೊಡೆದಿತ್ತು. ಇಷ್ಟೆಲ್ಲ ಮಾತುಕತೆಗಳಾಗಿ ನಾನು ಹೊರಗೆ ಬಂದಾಗ ಪಾರ್ಟಿಯಲ್ಲಿ ಇದ್ದವರೆಲ್ಲ ಅಕ್ರಮ್ ನನ್ನನ್ನ ಏನ್ ಮಾಡಿರಬಹುದು ಅಂತ ಕುತೂಹಲದಿಂದ ಕಾಯ್ತಿದ್ರು. ಬಟ್ ಅಕ್ರಮ್ ಯಾರಿಗೂ ಡೌಟ್ ಬರಬಾರ್ದಂತ ಇವನು ಸಾಮ್ರಾಟ್, ನನ್ನ ಹಳೆ ಡ್ರೈವರ್ ಮಗ ಅಂತ ಹೇಳಿ ನನ್ ಜೊತೆ ಕ್ಯಾಶುಯಲ್ ಮಾತಾಡಿ ಹೊರಟೋದ. ಆದ್ರೆ ಸಾನ್ಯಾಗ್ ಮಾತ್ರ ಇಲ್ಲೇನೋ ವಿಷಯ ಇದೆ ಅಂತ ಡೌಟ್ ಬಂದಿದೆ ಅಂತ ನನ್ಗೆ ಗೊತ್ತಾಯ್ತು. ಇದೆಲ್ಲ ನಡೆದು ಸುಮಾರು ದಿನಗಳೇ ಕಳೆದೋಯ್ತು. ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸಿದ ಶ್ರೀಕಂಠ ದತ್ತರು ಅನಾರೋಗ್ಯಕ್ಕೊಳಗಾಗಿ ಹಾಸಿಗೆ ಹಿಡಿದ್ರು. ಇದರಿಂದ ಯಾವಾಗ್ಲೂ ಮಾರ್ಕೆಟ್ ನಲ್ಲಿ ಟಾಪ್ ಪೊಸಿಷನ್ ನಲ್ಲಿರ್ತಿದ್ದ ಕೊಂಡದ ಮನೆತನದ ಬಿಸ್ನೆಸ್ ನೆಲ ಕಚ್ಚೋಕೆ ಶುರುವಾಯ್ತು. ಅವತ್ತೊಂದಿನ ನಾನು ಎಂದಿನಂತೆ ನನ್ನ ಡೆಲಿವರಿ ಕೆಲಸ ಮುಗಿಸೋಕೆ ಆಚೆ ಬಂದೆ. ಇತ್ತ ಮನೆಯಲ್ಲಿ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ಆಗ ಸಾನ್ಯಾಳ ಅಮ್ಮ ಶರ್ಮಿಳಾ ನಡುಗೋ ವಯಸ್ಸಿನಲ್ಲಿ, ಸರ್ವನಾಶ, ಎಲ್ಲವೂ ಮುಗಿದೋಯ್ತು. ನಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ ಎಲ್ಲರೂ ಒಟ್ಟಾಗಿ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಾಳೆ ಬೆಳಿಗ್ಗೆ ಒಳಗಾಗಿ ನಾವು 100 ಕೋಟಿ ರೂಪಾಯಿಗಳನ್ನ ಕಟ್ಟಿದ್ರೆ ಕಂಪನಿ ನಮ್ಮ ಕೈ ತಪ್ಪು ಹೋಗುತ್ತೆ. ನಾವು ಬೀದಿಗೆ ಬರ್ತೀವಿ, ನಮ್ಮ ಮರ್ಯಾದೆ ಬೀದಿ ಪಾಲಾಗುತ್ತೆ ಅಂತ ಹೇಳ್ಬಿಟ್ರು. ಸಾನ್ಯಾಳ ಕಣ್ಣಂಚಲ್ಲಿ ನೀರಿತ್ತು. ಅಮ್ಮನ ಮಾತನ್ನ ಕೇಳಿದವಳು, ನಾನು ಎಲ್ಲರ ಹತ್ರನೂ ಮಾತಾಡ್ದೆ ಅಮ್ಮ, ಯಾರು ನಮ್ಗೆ ಸಹಾಯ ಮಾಡೋಕೆ ತಯಾರಿಲ್ಲ, ನನ್ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ಲು. ಅದೇ ಸಮಯಕ್ಕೆ ಕೆಲಸ ಮುಗಿಸ್ಕೊಂಡು ಮನೆ ಒಳಗ್ ಬಂದ ನನ್ನನ್ನು ನೋಡಿದ ಕೂಡ್ಲೆ ಅತ್ತೆ ಕೋಪ ನೆತ್ತಿಗೇರ್ತು. ಛೀ, ಈ ದರಿದ್ರ ಮುಖ ನೋಡಿದ್ರಿಂದಾನೇ ಹೀಗಾಗ್ತಿದೆ. ಎಲ್ಲಿಂದ ಬಂದ್ ಸೇರ್ಕೊಳ್ತೋ ಈ ಶನಿ ನಮ್ಮನೆಗೆ ಅಂತ ಹಾಲ್ ಕಡ್ದು ಹೇಳಿದ್ರು. ನಾನು ಏನೂ ಮಾತಾಡ್ದೆ ಒಂದು ಮೂಲೆಯಲ್ಲಿ ನಿಂತೆ. ಮರುಕ್ಷಣ ಅತ್ತೆ ಸಾನ್ಯಾ ಬಳಿ ಬಂದು ಅವಳ ಭುಜದ ಮೇಲೆ ಕೈಯಿಟ್ಟು, ಸಾನ್ಯಾ, ನಮಗೆ ಸಹಾಯ ಮಾಡೋಕೆ ಒಬ್ಬನಿಂದ ಮಾತ್ರ ಸಾಧ್ಯ. ಚಿರಾಗ್, ನೀನು ನಿಮ್ಮಪ್ಪನ ಫ್ರೆಂಡ್ ಮಗ ಚಿರಾಗ್ ನನ್ನ ಮದ್ವೆ ಆಗು. ಅವನ ಕುಟುಂಬದವರು ನಮ್ಗೆ ಸಹಾಯ ಮಾಡ್ತಾರೆ. ಇದೊಂದೇ ದಾರಿ ನಮ್ಗೆ ಉಳಿದಿರೋದು ಅಂತ ಹೇಳಿದ್ರು. ಈ ಮಾತು ಕೇಳಿ ಸಾನ್ಯಾ ಬೆಚ್ಚಿ ಬಿದ್ದು, ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನನ್ನ ಕಂಪನಿಯನ್ನ ಉಳಿಸ್ಕೊಳ್ಳೋಕೆ ನನ್ನ ಇನ್ನೊಬ್ರಿಗೆ ಮಾರೋಕೆ ಹೊಟ್ಟಿದ್ಯಾ? ಅಲ್ಲ, ನಾನೇನ್ ಬಿಸ್ನೆಸ್ ಮಾಡೋ ವಸ್ತುನಾ ಅಂತ ಕೋಪದಲ್ಲಿ ಕಿರ್ಚಾಡಿದ್ಲು. ಆಗ ಅತ್ತೆ ಖಡಕ್ಕಾಗಿ, ಈ ಲೋಫರ್ ಈ ಡೆಲಿವರಿ ಬಾಯ್ ಜೊತೆ ಜೀವನ ನಡ್ಸೋಕ್ಕಿಂತ ಚಿರಾಗ್ನ ಮದುವೆ ಆಗೋದು 1000 ಪಾಲು ಮೇಲು. ಇವನಿಂದ ನಿನ್ಗೇನ್ ಸಿಗುತ್ತೆ? ನಾವ್ ಇವನಿಗೆ 2 ಹೊತ್ತಿನ ಊಟ ಹಾಕೋದೇ ಹೆಚ್ಚು. ಇವನೇನ್ ಬಂದು ನಮ್ಮನ್ನ ಕಾಪಾಡ್ತಾನ? ನೋಡು, ನಿನ್ನ ಫ್ಯೂಚರ್ಗೋಸ್ಕರ, ನಮ್ಮ ಮನೆತನದ ಗೌರವಕ್ಕೋಸ್ಕರ ನೀನು ಈ ಕೆಲಸ ಮಾಡ್ಲೇಬೇಕು ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳೇ ಬಿಟ್ರು. ನನ್ನ ಹೆಂಡತಿಯನ್ನ ನನ್ನ ಕಣ್ಣು ಮುಂದೆನೆ ಇನ್ನೊಬ್ಬನಿಗೆ ಮದುವೆ ಮಾಡಿಸೋಕೆ ಡಿಸ್ಕಷನ್ ಮಾಡ್ತಿದ್ದನ್ನ ನೋಡಿ ನನಗೆ ತೀರಾ ಹೀನಾಯವಾಗಿ ಅವಮಾನವಾಗೋಯ್ತು. ನನ್ನ ಕೋಪದ ಕಟ್ಟೆ ಒಡೆದೋಯ್ತು. ಆದ್ರೆ ಅದನ್ನ ತೋರಿಸ್ಕೊಳ್ಳೋ ಹಾಗೆ ಇರ್ಲಿಲ್ಲ. ನಾನು ನಿಧಾನವಾಗಿ ಯಾರಿಗೂ ಕಾಣಿಸ್ದೆ ಮನೆಯಿಂದ ಆಚೆ ಹೋಗಿ ನನ್ನ ಫೋನಿಂದ ಒಂದೇ ಒಂದು ಕಾಲ್ ಮಾಡ್ದೆ. ಆ ಕಡೆಯಿಂದ ಅಕ್ರಮ್ ಮಾತಾಡ್ತಾ, ಹೇಳು ಟೈಗರ್, ಏನಾಗ್ಬೇಕಿತ್ತು ಅಂತ ಅಂದ್ರು. ತಕ್ಷಣ ನಾನು ಲೋ ವಾಯ್ಸ್ ನಲ್ಲಿ, ಅಂಕಲ್, ಕೊಂಡದ ಗ್ರೂಪ್ ಪರಿಸ್ಥಿತಿ ನಾಳೆ ಬೆಳಗ್ಗೆ ಒಳಗಡೆ ಸರಿ ಹೋಗ್ಬೇಕು. ಯಾರೊಬ್ಬ ಶೇರ್ ಹೋಲ್ಡರ್ ಕೂಡ ತೊಂದರೆ ಕೊಡಬಾರ್ದು ಅಂತ ಆರ್ಡರ್ ಮಾಡೋ ಟೋನ್ ನಲ್ಲಿ ಹೇಳ್ದೆ. ತಕ್ಷಣ ಆ ಕಡೆಯಿಂದ, ಯು ಡೋಂಟ್ ವರಿ ಟೈಗರ್ ಅಂತ ಹೇಳಿ ಅಕ್ರಮ್ ಫೋನ್ ಕಟ್ ಮಾಡ್ದ. ಮರುದಿನ ಬೆಳಗ್ಗೆ ಮನೆಯಲ್ಲೆಲ್ಲ ಇವತ್ತು ತಮ್ಗತಿ ಏನಾಗುತ್ತೋ ಅಂತ ಯೋಚಿಸ್ತಿದ್ದಾಗ ಕಂಪನಿಯಿಂದ ಕೊಂಡದ ಮನೆಗೆ ಒಂದು ಫೋನ್ ಕಾಲ್ ಬಂತು. ಎಲ್ಲಾ ಶೇರ್ ಹೋಲ್ಡರ್ಸ್ ತಮ್ಮ ನಿರ್ಧಾರವನ್ನ ಬದಲಿಸಿದ್ರು. ಕಂಪನಿಗೆ ಬರ್ಬೇಕಿದ್ದ ಹಣ ಬಂದಿತ್ತು. ಸಮಸ್ಯೆ ಒಂದೇ ರಾತ್ರಿಯಲ್ಲಿ ಮಾಯವಾಗಿತ್ತು. ಇದನ್ನ ಸಾನ್ಯಾ ಮತ್ತು ಅವಳ ಕುಟುಂಬಕ್ಕೆ ನಂಬೋಕಾಗ್ಲಿಲ್ಲ. ಇದನ್ನೆಲ್ಲ ನೋಡಿ ನಾನು ಒಳಗೊಳಗೆ ನಗ್ತಾ ಇದ್ದಾಗ್ಲೇ ಚಿರಾಗ್ ಮನೆಗೆ ಎಂಟ್ರಿ ಆದ. ಬಂದ್ ಕೂಡ್ಲೆ ಅವನು ಶರ್ಮಿಳಾನ ನೋಡ್ತಾ, ನಾನು ಹೇಳಿದ್ನಲ್ಲ, ನಾನ್ ಮಾತಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ನಿಮ್ಗೋಸ್ಕರ ರಾತ್ರಿ ಇಡೀ ನಿದ್ದೆ ಮಾಡ್ದೆ ಎಲ್ಲರ ಹತ್ರನೂ ಮಾತಾಡಿ ಈ ಡೀಲ್ ಕುದುರಿಸಿದೀನಿ ಅಂತ ಸುಳ್ಳು ಹೇಳ್ದ. ಇದನ್ನ ಕೇಳಿದ ಅತ್ತೆ ಖುಷಿಗೆ ಪಾರವೇ ಇರ್ಲಿಲ್ಲ. ನನ್ನ ಮಗಳ ಪಾಲಿಗೆ ಬಂದಿರೋ ದೇವ್ರು ನೀನು ಚಿರಾಗ್, ಈ ಸಾಮ್ರಾಟ್ ಅನ್ನೋ ದರಿದ್ರದಿಂದ ನಮ್ಮನ್ನ ಪಾರ್ ಮಾಡ್ದೆ ಅಂತ ಫುಲ್ ಖುಷಿಯಾಗಿ ಹೇಳಿದ್ರು. ತಕ್ಷಣ ಚಿರಾಗ್ ಮೂಲೆಯಲ್ಲಿ ಕಸದ ಪೊರ್ಕೆ ಹಿಡಿದು ನಿಂತಿದ್ದ ನನ್ನ ನೋಡಿ ಕುಹುಕವಾಗಿ ನಕ್ಕ. ನಂತರ ನನ್ನ ಭುಜ ತಟ್ಟಿ, ಏನೋ ಡೆಲಿವರಿ ಬಾಯ್, ನಿನಗೇನು ಅರ್ಥ ಆಗುತ್ತೆ ಇದೆಲ್ಲ? ಕೋಟಿ ಕೋಟಿ ವ್ಯವಹಾರ, ಹೋಗಿ ನಿನಗ್ ಕೊಟ್ಟಿರೋ ಕೆಲಸ ಮಾಡು ಅಂತ ಹೇಳಿ ಅವಮಾನಿಸ್ತಾ. ನಾನು ಕೋಪದಲ್ಲಿ ಬುಸ್ ಕೊಡ್ತಾ ನೋಡ್ತಿದ್ದಾಗ್ಲೇ ಅತ್ತೆ ಅವನ ಮಧ್ಯೆ ಬಂದವ್ರೆ,
ಏನೋ ಹಂಗ್ ನೋಡ್ತಿದ್ಯಾ? ನಿನ್ನ ಯೋಗ್ಯತೆ ಏನು, ಚಿರಾಗ್ನ ಯೋಗ್ಯತೆ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಇವ್ರ ತಾತನ್ಗೆ ತಲೆ ಕೆಟ್ಟು ನಿಮ್ಮ ಮದುವೆ ಮಾಡಿಸಿದ್ರು. ಈಗ ನಿನ್ನ ಅವಶ್ಯಕತೆ ನಮಗಿಲ್ಲ. ಈಗ್ಲೇ ಈ ಕ್ಷಣನೇ ನಮ್ಮ ಮಗಳಿಗೆ ಡಿವೋರ್ಸ್ ಕೊಟ್ಟು ನಮ್ಮ ಮನೆಯಿಂದ ತೊಲಗೋ ಅಂತ ನಿಕೃಷ್ಟವಾಗಿ ಮಾತಾಡ್ಬಿಟ್ರು. ಆ ಮಾತು ಕೇಳಿ ಸಾನ್ಯಾಗೆ ಕೂಡ ಹಿಂಸೆ ಆಗೋದಕ್ಕೆ ಶುರುವಾಯ್ತು. ಈಗ ನಾನು ಅಲ್ಲಿ ಇರ್ಬೇಕಂತ ಹೇಳೋಕೆ ಯಾರು ಇರ್ಲಿಲ್ಲ. ಆದ್ರೆ ಮರುಕ್ಷಣವೇ ಸಾಕು ನಿಲ್ಸಿ ಅಂತ ಒಂದು ಖಡಕ್ ವಾಯ್ಸ್ ಕೇಳಿಸ್ತು. ಎಲ್ರು ಧ್ವನಿ ಬಂದ ಕಡೆ ನೋಡಿದಾಗ ಅಲ್ಲಿ ಸಾನ್ಯಾಳ ಫ್ರೆಂಡ್ ಚಿತ್ರಾಲಿ ನಿಂತಿದ್ಲು. ಚಿತ್ರಾಲಿ ಒಬ್ಳು ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ಲು. ಅಲ್ಲಿದ್ದವರೆಲ್ಲ ಇವಳು ಯಾಕೆ ಈಗ ಇಲ್ಲಿಗೆ ಬಂದ್ರು ಅಂತ ನೋಡ್ತಿದ್ದಾಗ್ಲೇ ಚಿತ್ರಾಲಿ ಎಲ್ರಿಗೂ ಕೇಳೋ ಹಾಗೆ ನನ್ನ ಬಗ್ಗೆ ಇಡೀ ಜಗತ್ತಿಗೆ ತಿಳಿಯದ ಆ ಒಂದು ರಹಸ್ಯವನ್ನ ಹೇಳಿದ್ಲು. ಅದನ್ನ ಕೇಳಿದ ಎಲ್ಲರೂ ಒಂದು ಕ್ಷಣ ಕರೆಂಟ್ ಹೊಡ್ಸ್ಕೊಂಡವರ ಹಾಗೆ ಶಾಕ್ ಆದ್ರು. ಇತ್ತ ನಾನು ಕೂಡ ಅವಳು ಹೇಳಿದ ರಹಸ್ಯವನ್ನ ಕೇಳಿ ಸ್ಟನ್ ಆಗೋದೆ. ಹಾಗಾದ್ರೆ ನಾನೇ ಟೈಗರ್ ಅನ್ನೋ ಸತ್ಯ ಎಲ್ಲರಿಗೂ ತಿಳಿಯುತ್ತಾ ನನ್ನ ಅಸಲ್ ಎತ್ತು ತಿಳಿದ ಮೇಲೆ ಸಾನ್ಯಾ ಮತ್ತು ಶರ್ಮಿಳಾ ಏನ್ ಮಾಡ್ತಾರೆ? ಅಷ್ಟಕ್ಕೂ ಚಿತ್ರಾಲಿಗೆ ಈ ರಹಸ್ಯಗಳೆಲ್ಲ ಹೇಗೆ ಗೊತ್ತಾಯ್ತು? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಮಾಫಿಯಾ ಜಗತ್ತಿನ ಫೇಮಸ್ ಸ್ಟೋರಿ ಟೈಗರ್ ರಿಟರ್ನ್ಸ್ ಕೇವಲ ನಿಮಗಾಗಿ.